ಪ್ರೀತಿ ಆಶಾ. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಟಾಪಿಕ್ ಉದ್ಯೋಗ ಮತ್ತು ವೃತ್ತಿ ಜೀವನದ ಮಾರ್ಗದರ್ಶನ. ಬ್ರಹ್ಮಾಂಡ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ಯಾವ ಮಾರ್ಗದರ್ಶನ ನೀಡಲು ಇವತ್ತು ನಿಮಗೆ ಈ ರೀಡಿಂಗ್ನ ತಂದಿದ್ದಾರೆ ಅಂತ ನೋಡೋಣ. ಓಕೆನಾ? ಈ ರೀಡಿಂಗ್ ನೀವು ಖಂಡಿತವಾಗಿಯೂ ಈ ಕ್ಷಣದಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಇದು ನಿಮಗೆ ಡಿವೈನ್ ಕೊಡ್ತಾ ಇರುವಂತಹ ಒಂದು ಮಾರ್ಗದರ್ಶನ, ಒಂದು ಸೂಚನೆ ಅಂತಲೇ ತಿಳ್ಕೊಬೋದು. ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಆಗ್ತಾ ಇರಬಹುದು, ಅಥವಾ ನೀವು ಯೋಚನೆ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನೀವು ತುಂಬಾ ಪ್ರಶ್ನೆ ಹಾಕ್ಕೊಂಡಿರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಗೊಂದಲದಲ್ಲಿದ್ದರೆ ಅದರ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ರಿ, ನನ್ನ ಜೀವನದಲ್ಲಿ ಏನಕ್ಕೆ ಈ ರೀತಿ ಆಗಿದೆ ಅನ್ನುವಂಥದ್ದು, ಅಥವಾ ನೀವು ಹೋಗ್ತಾ ಇರುವಂಥ ದಾರಿಯಲ್ಲಿ ಬರೀ ಅಡೆತಡೆಗಳನ್ನೇ ನೋಡಿದ್ದೀರಾ. ನೀವು ಫೈನಾನ್ಷಿಯಲಿ ಲಾಸ್ ಆಗಿರ್ಬೋದು, ಕೆರಿಯರಲ್ಲಿ ನೀವು ತುಂಬ ದಿನದಿಂದ ಕೆಲಸ ಜಾಬ್ ಅಂತ ಹೇಳಿ ಹೋಗ್ತಾ ಇದ್ರಿ, ಬಟ್ ಅಲ್ಲೆಲ್ಲ ಕಡೆಯಿಂದನೂ ಸಹಿತ ನಿಮಗೆ ತೊಂದರೆಗಳನ್ನು ನೋಡ್ತಾನೆ ಬಂದಿದ್ದೀರಾ. ಓಕೆನಾ? ಆ ತೊಂದರೆಗಳಿಂದ ನೀವು ಮುಕ್ತರಾಗ್ತೀರಾ. ಅಲ್ಲಿ ನಿಮಗೆ ಮಾರ್ಗದರ್ಶನ ಏನು, ಯಾಕೆ ನಿಮ್ಮ ಜೀವನದಲ್ಲಿ ಈ ಅಡೆತಡೆಗಳನ್ನು ನೋಡ್ತಾ ಇದ್ದರೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ರೀಡಿಂಗ್ ಮುಖಾಂತರ ನೀವು ನೋಡಬಹುದು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದರು ಸ್ಕಿಪ್ ಮಾಡಿ. ಓಕೆನಾ? ಇವತ್ತಿನ ರೀಡಿಂಗ್ನ ನೋಡೋಣ. ಇಲ್ಲಿ ನನಗೆ ಈ ಎನರ್ಜಿನ ಕನೆಕ್ಟ್ ಮಾಡಿದ ತಕ್ಷಣ ನನ್ನ ಮನಸ್ಸಲ್ಲಿ, ಅಂದರೆ ನನ್ನ ಎನರ್ಜಿ ಕನೆಕ್ಟ್ ಆದ ತಕ್ಷಣ ಏನು ಫೀಲ್ ಆಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ಇಲ್ಲಿಯವರೆಗೂ ಓಕೆನಾ ತುಂಬಾ ಎಫರ್ಟ್ ಹಾಕಿದ್ದೀರ, ಬಟ್ ಎಫರ್ಟ್ ಹಾಕಿದರೂ ಸಹಿತ ನಿಮಗೆ ಬೇಕಾಗಿರುವಂತಹ ರಿಸಲ್ಟ್ ಸಿಗದೇ ಇರುವುದರಿಂದ ಮಾನಸಿಕವಾಗಿ ತುಂಬಾ ನೋವು ಪಡ್ತಾ ಇದ್ದೀರಾ, ತುಂಬಾ ಡಿಪ್ರೆಷನ್ನಲ್ಲಿದ್ದೀರಾ. ಮತ್ತು ಮಾನಸಿಕವಾಗಿ ಯಾಕೆ ಹೀಗೆ ಅಂತಿದ್ದಾರೆ ಅಂದರೆ, ಯಾರೋ ಏನೋ ಅನ್ನೋದ್ರಿಂದ ಆಗಿರ್ಬೋದು, ಈ ವ್ಯಕ್ತಿ ಏನು ಕೆಲಸ ಆಗದೆ ಇರೋನು, ಈ ವ್ಯಕ್ತಿಗೆ ಏನೋ ಆಗದೆ ಇರೋವಂಥದ್ದು, ಇವನು ಏನೇ ಮಾಡಿದ್ರು ಮತ್ತು ಇವ್ರದ್ದು ಏನಾಗಿದೆ ಅಲ್ಲೇ ಇರೋದು, ಇವರೇನು ಮುಂದೆ ಹೋಗುವಂಥದ್ದೇನೂ ಇಲ್ಲ, ಈ ರೀತಿಯಾದಂತಹ ಮಾತುಗಳು, ಕಿರಿಕಿರಿ, ಈ ರೀತಿಯಾದಂತಹ ವಿಚಾರಗಳನ್ನು ತುಂಬಾ ನೋಡಿದ್ದೀರಾ ಅಂತ ಇಲ್ಲಿ ಅನ್ನಿಸ್ತಾ ಇದೆ. ಅಂದರೆ ಎನರ್ಜಿ ಕನೆಕ್ಟ್ ಆದ ತಕ್ಷಣ ಅದೇ ರೀತಿ ಫೀಲ್ ಬರ್ತಾ ಇರುವಂಥದ್ದು. ನೀವು ಈ ರೀತಿಯಾದಂತಹ ಮನಸ್ಥಿತಿನ ಹೊಂದಿರೋದೇ ನಿಜ ಆಗಿದ್ರೆ ಈ ರೀಡಿಂಗ್ ನಿಮಗೆ ಅಂತಲೇ ಹೇಳ್ಬೋದು. ಡಿವೈನ್ ನಿಮಗೋಸ್ಕರ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದೆ. ಮುಂದೆ ನಿಮಗೆ ಆ ಆಪರ್ಚುನಿಟಿಗಳು ನಿಮಗೆ ಬರುತ್ತಾ, ಮತ್ತು ನೀವು ಮುಂದೆ ನಿಮ್ಮ ಗ್ರೋತನ್ನು ನೋಡ್ತೀರಾ. ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಆಗಿರ್ಬೋದು, ನಿಮ್ಮ ಕೆರಿಯರಲ್ಲಿ ಆಗಿರ್ಬೋದು, ಒಂದು ಬೆಳವಣಿಗೆಯನ್ನು ನೋಡ್ತೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಿಮಗೆ ಇನ್ನು ಸಕ್ಸಸ್ಸನ್ನು ಪಡಿಬೇಕು ಅನ್ನೋದೇ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದರೆ, ಖಂಡಿತವಾಗಿಯೂ ಇಲ್ಲಿ ಕಮೆಂಟ್ ಮುಖಾಂತರಲ್ಲಿ ನಿಮಗೆ ನಿಮ್ಮ ಇಷ್ಟ ದೇವರು ಯಾರೇ ಆಗಿರ್ಬೋದು, ನಿಮ್ಮ ಇಷ್ಟ ದೇವರ ಹೆಸರನ್ನು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರಿಂದ ನಿಮಗೆ ಆ ದೈವಶಕ್ತಿಯ ಎನರ್ಜಿನೂ ಸಹಿತ ನೀವಿಲ್ಲಿ ಪಡ್ಕೋಬೋದು ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ನೋಡೋಣ ಇವತ್ತಿನ ಮಾರ್ಗದರ್ಶನ ಏನಿದೆ, ಡಿವೈನ್ ಎನರ್ಜಿ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು. ಯಾರು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಏಕೆಂದರೆ ಎಷ್ಟೇ ಬ್ಲ್ಯಾಕೇಜಸ್ ಇರಲಿ, ಡಿವೈನ್ ಪ್ಲ್ಯಾನ್ ಏನಿದೆಯೋ, ಡಿವೈನ್ ಟೈಮಿಂಗ್ ಏನಿದೆಯೋ ಆ ಪ್ರಕಾರನೇ ನಡೆಯೋದು ಅಂತಲೇ ಹೇಳ್ತೀನಿ. ಓಕೆ, ನಿಮ್ಮ ಮನಸ್ಸಲ್ಲಿ ನಿಮ್ಮ ಇಷ್ಟ ದೇವರು ಯಾರೇ ಆಗಿರ್ಬೋದು, ಗುರುಗಳಾಗಿರ್ಬೋದು, ದೈವಶಕ್ತಿ ಆಗಿರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು, ಅಥವಾ ಕುಲದೇವರಾಗಿರ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ಆ ದೈವಶಕ್ತಿಯ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏಕೆಂದರೆ ಆ ಎನರ್ಜಿನ ನೀವು ಪಡ್ಕೊಂಡ್ರಿ ಅಂದರೆ ಅಲ್ಲಿ ಎಷ್ಟೋ ನಿಮ್ಮ ಬ್ಲ್ಯಾಕೇಜಸ್ಸು ಸಹಿತ ರಿಮೂವ್ ಆಗುತ್ತೆ. ಓಕೆನೇ? ಥ್ಯಾಂಕ್ ಯು. ಮೊದಲನೇ ಕಾರ್ಡ್, ಸೂಪರ್, ಥ್ಯಾಂಕ್ ಯು. ಇಲ್ಲಿ 7 ಆಫ್ ಸಾರ್ಟ್ಸ್ ಬಂದಿದೆ. ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಓಕೆ, ಇಲ್ಲಿ 5 ಆಫ್ ವಾಂಡ್ಸ್, ಜಸ್ಟಿಸ್, ಏಸ್ ಆಫ್ ಕಪ್ಸ್ ಮತ್ತು ಕ್ವೀನ್ ಆಫ್ ಪೆಂಟಿಕಲ್, 6 ಆಫ್ ಸೋರ್ಡ್ಸ್
ಮತ್ತು ಏಸ್ ಆಫ್ ಕಪ್ಸ್. ಓಕೆನಾ, ಇಷ್ಟು ಕಾರ್ಡು ನಿಮಗೆ ಆನ್ಸರ್, ಡಿವೈನ್ ಗೈಡೆನ್ಸ್ ನಿಮಗೆ ಎಷ್ಟೊಂದಿದೆ ನೋಡಿ. ಓಕೆನಾ, ಇಲ್ಲಿ ಮೇಲೆ 3 ಕಾರ್ಡ್ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ಪಟ್ಟಿರುವಂತಹ ಪರಿಶ್ರಮದ ಸೂಚನೆ ತೋರಿಸ್ತಾ ಇದೆ. ಓಕೆನಾ, ಇಲ್ಲಿ ಏನು ಹೇಳ್ತಾ ಇದೆಯಪ್ಪ, ನಿಮಗೆ ಏನು ಹೇಳ್ತಾ ಇದ್ದಾರೆ, ಡಿವೈನ್ ಏನು ಹೇಳ್ತಾ ಇದ್ದಾರೆ, ತುಂಬ ಮೋಸ ಹೋಗಿದ್ದೀರಾ ನೀವು. ಓಕೆನಾ, ತುಂಬ ಮೋಸ ಹೋಗಿದ್ದೀರಾ. ನಂಬಿದವರೇ ನಿಮಗೆ ತುಂಬಾ ನೋವು ಕೊಟ್ಟಿರುವಂಥದ್ದು, ತುಂಬ ಮೋಸ ಮಾಡಿರುವಂಥದ್ದು. ನೀವು ಆ ಪ್ರಪಂಚನ ಎಷ್ಟು ಇದರಿಂದ ನಂಬಿದ್ದೀರಾ ಅಂತ ಹೇಳಿದರೆ, ನೀವು ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ಹಾಲನ್ನು ಸಹಿತ ಎಂತಂತೆಲ್ಲ ಕಳ್ಳಿ ಹಾಲನ್ನು ಹಾಲು ಅಂತ ಹೇಳಿ ನಂಬುವಂತಹ ವ್ಯಕ್ತಿತ್ವ ನಿಮ್ಮದು. ಓಕೆನಾ, ಕಳ್ಳಿ ಹಾಲು ಹೇಗಿರುತ್ತೆ ಹೇಳಿ, ಅದು ಎಷ್ಟು ಗಾಯ ಮಾಡುತ್ತೆ ಗೊತ್ತಾಗಲ್ಲ, ಅದು ಎಷ್ಟು ಗಾಯ ಮಾಡುತ್ತೆ ಅನ್ನೋದು ಗೊತ್ತೇ ಆಗಲ್ಲ, ಅದು ಹಾಲಿನ ಥರನೇ ಇರುತ್ತೆ. ಹಾಗೆ ಮನುಷ್ಯನ ಗುಣನೂ ನೀವು ಅದೇ ತರಹ ನಂಬಿರುವಂತಹ ವ್ಯಕ್ತಿಗಳು ನಿಮಗೆ ಮೋಸ ಮಾಡಿರುವಂಥದ್ದು. ಇಲ್ಲಿ ಯಾವ ರೀತಿ ನಿಮಗೆ ಮೋಸ ಆಗಿರುವಂಥದ್ದು, ನಿಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳೇ ನಿಮಗೆ ಮೋಸ ಮಾಡಿದ್ದಾರೆ. ನಿಮ್ಮ ಬೆನ್ನಿ ಚೂರಿ ಹಾಕಿರುವಂಥದ್ದು. ನಿಮಗೆ ಎಚ್ಚರಿಕೆ ಏನು ಕೊಟ್ಟಿದ್ರು, ಬ್ರಹ್ಮಾಂಡ ನಿಮಗೆ ಆಲ್ರೆಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು, ಬಟ್ ನೀವು ಅದನ್ನು ಇದು ಮಾಡ್ಕೊಂಡಿಲ್ಲ. ಓಕೆನಾ, ನೀವು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀರ, ಅದನ್ನು ನೀವು ಅಬ್ಸರ್ವ್ ಮಾಡಿಲ್ಲ. ಬ್ರಹ್ಮಾಂಡ ನಿಮಗೆ ಆಲ್ರೆಡಿ ನಿಮಗೆ ಒಂದು ಸೂಚನೆ ಕೊಟ್ಟಿತ್ತು. ನಿಮ್ಮ ಎದುರಿಗೆ ತುಂಬ ಸವಾಲುಗಳಿದೆ. ನಿಮ್ಮ ಜಾಬಲ್ಲಾಗಿರ್ಬೋದು, ನಿಮ್ಮ ಕೆರಿಯರಲ್ಲಾಗಿರ್ಬೋದು, ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಒಂದು ವೃತ್ತಿ ಜೀವನದಲ್ಲಿ ನೀವು ಏನೋ ಅಂದ್ಕೊಂಡಿದ್ರಿ, ಬಟ್ ಅಲ್ಲಿರುವಂತಹ ವ್ಯಕ್ತಿಗಳು ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದರೆ, ಅಲ್ಲಿ ನನಗೂ ಇದು ನನ್ನ ಕೆಲಸ, ಇದು ನನಗೆ, ಇದು ನಾನು ಅಂದ್ಕೊಂಡಿದ್ದೆ, ಇದು ನಾನು ಮಾಡಿದ್ದೆ ಅನ್ನುವಂತಹ ಮನಸ್ಥಿತಿ. ಓಕೆನಾ, ಇಲ್ಲಿ 7 ಆಫ್ ಸಾರ್ಟ್ಸ್ ಯಾವ ರೀತಿ ಹೆತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಇಂಟೆಲಿಜೆಂಟ್ ಏನಿತ್ತು, ನಿಮ್ಮ ಬುದ್ಧಿಶಕ್ತಿ ಏನಿತ್ತು, ನೀವು ಅದನ್ನು ಉಪಯೋಗಿಸಿದ್ರು ಸಹಿತ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ನಿಮಗೆ ದ್ರೋಹ ಮಾಡ್ತಾನೆ ಹೋದರು, ಮೋಸ ಮಾಡ್ತಾನೆ ಹೋದರು, ಬಟ್ ನಿಮಗೆ ಗೊತ್ತಾಗದೆ ಹೋಯಿತು. ಆದರೂ ಸಹಿತ ನೀವು ಅಲ್ಲಿ ನಿಮಗೆ ಗೈಡೆನ್ಸ್ ಬಂದಿತ್ತು. ನೀವು ಅಂದ್ಕೊಂಡಿರುವಂತಹ ಏನು ಕೆಲಸ ಅಂದ್ಕೊಂಡಿದ್ದೀರ, ನಿಮ್ಮ ಜಾಬ್ ಆಗಿರ್ಬೋದು, ನಿಮ್ಮ ಕೆರಿಯರ್ ಆಗಿರ್ಬೋದು, ಅಥವಾ ನೀವು ಮುಂದೆ ಹೋಗ್ತಾ ಇರುವಂತಹ ದಾರಿ ಆಗಿರ್ಬೋದು, ಕೆಲವು ಅಡೆತಡೆಗಳಿದ್ದರೂ ಸಹಿತ ನೀವು ಕೈ ಬಿಡದ ಪ್ರಯತ್ನವನ್ನು ಮಾಡಿದ್ದೀರಾ. ಓಕೆನಾ, ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇತ್ತು. ಆತ್ಮವಿಶ್ವಾಸವೇ ನಿಮ್ಮ ಒಂದು ದೊಡ್ಡ ಶಕ್ತಿಯಾಗಿತ್ತು. ಓಕೆನಾ, ನೀವು ನಿಮ್ಮ ಆತ್ಮಶಕ್ತಿಯೇ ಒಂದು ದೊಡ್ಡ ಎನರ್ಜಿ ಆಗಿತ್ತು. ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಯೂನಿವರ್ಸ್ ಇತ್ತು. ನಿಮ್ಮ ಟ್ಯಾಲೆಂಟೇ ನಿಮಗೆ ಒಂದು ಬುದ್ಧಿಶಕ್ತಿನೇ ನಿಮಗೆ ಒಂದು ಬೆನ್ನೆಲುಬಾಗಿತ್ತು. ಬಟ್ ಅಲ್ಲಿ ಏನಾಗ್ತಾ ಇತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಎದುರಿಗಿರುವಂಥ ಎಷ್ಟೋ ಸವಾಲುಗಳಿಂದ ನೀವು ವಂಚಿತರಾಗಿದ್ರಿ. ಅಂದರೆ ನಿಮಗೆ ಮೋಸ ಮಾಡಿರುವುದು ಹೇಗಪ್ಪ ಅಂತ ಹೇಳಿದರೆ, ನಿಮಗೆ ಆಯಿತು ಅಂತಿದ್ದಂಗೆ ಅಲ್ಲಿ ಏನಾಗ್ತಾಯಿತ್ತು, ನಿಮಗೆ ಮೋಸ ಆಗ್ತಾಯಿತ್ತು. ನನಗೆ ಕೆಲಸ ಸಿಕ್ತು, ನನಗೆ ಇವ್ರ ಅಮೌಂಟ್ ಕೊಟ್ಟಿದ್ದಾರೆ ಅನ್ನುವಂಥ ಮನಸ್ಥಿತಿ ಏನು ನೀವು ಅಂದ್ಕೊಂಡು ಹೋಗಿರ್ತೀರ, ಅಲ್ಲಿ ಅಡೆತಡೆ ಇತ್ತು. ಯಾಕಾಗಿತ್ತದು, ನಿಮ್ಮ ಜೀವನದಲ್ಲಿ ಸಕ್ಸಸ್ ಇತ್ತು, ಬಟ್ ಅಲ್ಲಿ ಏನಾಗ್ತಾ ಇತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳೇ ನಿಮಗೆ ತೊಂದರೆ ಕೊಡ್ತಾಯಿದ್ರು. ಓಕೆನಾ, ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ಬುದ್ಧಿಶಕ್ತಿ ಅವರಿಗೆ, ಅಂದರೆ ನಿಮಗೆ ಗೊತ್ತಾಗದೇ ಇರೋ ಥರನೇ ಅವರು ನಡ್ಕೊತಾ ಇದ್ರು. ನಿಮ್ಮ ಕೆಲಸನೇ ಅವರು ಯೂಸ್ ಮಾಡ್ಕೊತಾ ಇದ್ರು, ನಿಮ್ಮ ಮಾತುಗಳನ್ನೇ ಯೂಸ್ ಮಾಡ್ಕೊತಾ ಇದ್ರು, ನಿಮ್ಮ ಜೊತೆನೇ ಚೆನ್ನಾಗಿ ಮಾತಾಡ್ತಾಯಿದ್ರು. ಬಟ್ ಇಲ್ಲಿ ಏನಾಗ್ತಾ ಇತ್ತಪ್ಪ ಅಂತ ಹೇಳಿದರೆ, ಅವರೇ ನಿಮಗೆ ತೊಂದರೆ ಕೊಡ್ತಾಯಿದ್ರು. ಇಲ್ಲಿ ಜಸ್ಟಿಸ್ ಬಂದಿದೆ. ಜಸ್ಟಿಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ನ್ಯಾಯವನ್ನು ದೊರಕಿಸಿ ಕೊಡುತ್ತೆ. ಓಕೆನಾ, ಅಲ್ಲಿ ನಿಮಗೆ ಅವ್ರು ಎಷ್ಟೇ ತೊಂದರೆ ಕೊಟ್ಟಿರ್ಬೋದು, ಎಷ್ಟೇ ನೋವು ಕೊಟ್ಟಿರ್ಬೋದು, ಎಷ್ಟೇ ಅವಮಾನಗಳನ್ನು ಮಾಡಿರ್ಬೋದು, ನಿಮ್ಮಿಂದ ಏನೇ ಇಸ್ಕೊಂಡಿರ್ಬೋದು, ಬಟ್ ನೀವು ಪಟ್ಟಿರುವಂಥ ಪರಿಶ್ರಮಕ್ಕೆ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಮುಂದಿನ ಫ್ಯೂಚರ್ಗೆ ತುಂಬಾ ಸಕ್ಸಸ್ಸನ್ನು ಪಡಿತೀರ. ಒಂದು ನ್ಯಾಯ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನಕ್ಕೆ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ಇಡೀ ಬ್ರಹ್ಮಾಂಡವು ನಿಮಗೆ ಕೊಡೋದಕ್ಕೆ ರೆಡಿಯಾಗಿದೆ. ಅಂದರೆ ಡಿವೈನ್ ಟೈಮ್ ಇವಾಗ ಬಂದಿದೆ ಅಂತ ಹೇಳ್ತಾ ಇದೆ. ಅಂದರೆ ಪರಿಶ್ರಮ ಮತ್ತು ಕೌಶಲ್ಯದ ಸಂಕೇತ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಹೊಸ ವಿಷಯಗಳನ್ನು ಕಲಿತಾ ಇರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದಂತಾಗಿರ್ಬೋದು, ಕೆಲಸದಲ್ಲಿ ಶಿಸ್ತು ಕಾಪಾಡುವಂಥದ್ದಾಗಿರ್ಬೋದು, ನಿಮ್ಮ ಮುಂದಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಓಕೆನಾ, ನಿಮ್ಮ ಬೆಳವಣಿಗೆಗೆ ಯಾವ ರೀತಿ ಸಹಾಯ ಮಾಡುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಶಿಸ್ತು, ನಿಮ್ಮ ಬುದ್ಧಿ ಶಕ್ತಿ, ನಿಮ್ಮ ಚಾಣಾಕ್ಷತನ, ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್, ನೀವು ಮಾಡೇ ತೀರ್ತೀನಿ ಅನ್ನುವಂತಹ ಛಲ. ಓಕೆನಾ, ಈ ರೀತಿಯಾದಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ನಿಮಗೆ ನಿಮ್ಮ ಹಿಂದೆಯೇ ಇದೆ. ಓಕೆನಾ, ಇಲ್ಲಿ ಇದೆ ನೋಡಿ,
ಇಲ್ಲಿ ಸಹಿತ ನಿಮಗೆ ಒಂದು ಸಕ್ಸಸ್, ನೀವು ಶಾಂತವಾಗಿ ನೀವು ಅದನ್ನ ಸಕ್ಸಸ್ಸನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದೀರ. ಬಟ್ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ನಿಮಗೇನು ಮಾಡಿದ್ದಾರೆ, ತೊಂದರೆನೇ ಕೊಟ್ಟಿದ್ದಾರೆ. ಇಲ್ಲಿ ಸಹಿತ ನಿಮಗೆ ನ್ಯಾಯ ದೇವತೆಯಾಗಿ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ. ಓಕೆನಾ. ನಿಮಗೆ ಗ್ರೋತ್ ಮತ್ತು ನಿಮಗೆ ಸಕ್ಸಸ್ಸನ್ನು ಕೊಡೋದಕ್ಕೆ, ನಿಮ್ಮ ಟ್ಯಾಲೆಂಟ್, ನಿಮ್ಮ ಪರಿಶ್ರಮಕ್ಕೆ, ನಿಮ್ಮ ಚಾಣಾಕ್ಷತನಕ್ಕೆ, ನಿಮ್ಮ ವ್ಯಕ್ತಿತ್ವಕ್ಕೆ ನಿಮಗೆ ಏನು ಸಿಗಬೇಕಾಗಿದೆಯೋ ಅದನ್ನು ಕೊಡೋದಕ್ಕೆ ಒಂದು ಜಸ್ಟಿಸ್ ಅಂದರೆ ಒಂದು ನ್ಯಾಯ ದೇವತೆ, ಒಂದು ಏಂಜಲ್ ಸಪೋರ್ಟ್ ಆಗಿರ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ನಿಮಗೆ ಇಲ್ಲಿ ಸಪೋರ್ಟಾಗಿ ನಿಂತಿದ್ದಾರೆ. ಇಲ್ಲಿ ಸಹಿತ ಸಂಪೂರ್ಣ ಸಪೋರ್ಟ್ ಅವ್ರದ್ದು ನಿಮ್ಮ ಜೊತೆಗಿತ್ತು. ಬಟ್ ಇಲ್ಲಿ ನಿಮಗೆ ತಿಳಿಯದೆ ತೊಂದರೆಗಳನ್ನು, ಸವಾಲುಗಳನ್ನು ನೀವು ನೋಡ್ತಾನೆ ಬಂದರೆ, ಅಂದರೆ ನಿಮ್ಮ ಜೊತೆಗಿರುವಂಥ ವ್ಯಕ್ತಿಗಳೇ ನಿಮಗೆ ತೊಂದರೆ ಕೊಡ್ತಾ ಬಂದಿದ್ದಾರೆ ಅಂತ ಸಹಿತ ಇಲ್ಲಿ ಹೇಳ್ಬೋದು. ಓಕೆನಾ. ಇಲ್ಲಿ ನೆಕ್ಸ್ಟ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಪೆಂಟಿಕಲ್, ಕ್ವೀನ್ ಆಫ್ ಪೆಂಟಿಕಲ್ ಅಂತ ಹೇಳಿದರೆ, ನೀವು ನಂಬಿರುವಂತಹ ನಿಮ್ಮ ಜಾಬ್, ನಿಮ್ಮ ಟ್ಯಾಲೆಂಟ್, ನಿಮ್ಮ ಮನಸ್ಥಿತಿ, ಹಿಂದೆ ಏನೇ ಆಗಿರ್ಬೋದು, ಮುಂದಿನ ಫ್ಯೂಚರ್ಗೆ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಜವಾಬ್ದಾರಿಗಳನ್ನು ಪಡ್ಕೋತೀರ, ಒಂದು ನಾಯಕತ್ವವನ್ನು ಪಡ್ಕೋತೀರ, ಒಂದು ಲೀಡರ್ಶಿಪ್ ಕ್ವಾಲಿಟಿನ ನೀವು ಪಡ್ಕೋತೀರ, ಒಂದು ನೀವು ಅಂದ್ಕೊಂಡಿರುವಂಥ ಹೆಚ್ಚಿನ ಅಂದರೆ ನಿಮ್ಮ ಅರ್ಹತೆಗಿಂತ ಹೆಚ್ಚಿನದಾದಂತಹ ಒಂದು ಕೆಲಸ, ಜಾಬ್ ಸಿಗುವಂಥದ್ದು, ಫೈನಾನ್ಷಿಯಲಿ ನಿಮಗೆ ಒಂದು ಗ್ರೋತನ್ನು ಪಡಿತೀರ. ನೀವು ಎಲ್ಲೋ ಆಸೆ ಪಟ್ಟಿದ್ರೆ, ಅಂದರೆ ನೀವು ಪಟ್ಟಿರುವಂಥ ಇಷ್ಟು 1 ಲಕ್ಷ ಅಂತ ಅಂದ್ಕೊಂಡಿರ್ತೀರ, ಆದರೂ ನಿಮಗೆ 2 ಪಟ್ಟು ನಿಮ್ಮ ಕೈ ಸೇರುವಂಥದ್ದು, ಈ ರೀತಿಯಾದಂತಹ ಒಂದು ದುಪ್ಪಟ್ಟಾದಂತಹ ನಿಮ್ಮ ಪರಿಶ್ರಮಕ್ಕೆ ಒಂದು ದುಪ್ಪಟ್ಟಾದಂತಹ ಫಲಿತಾಂಶ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದೆಯಪ್ಪ ಅಂತ ಹೇಳಿ, ಟ್ರಾವೆಲಿಂಗ್ ಅಂದರೆ ನಿಮ್ಮ ಕೆರಿಯರ್ ವಿಚಾರದಲ್ಲಿ ನೀವು ಬೇರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂಥದ್ದಾಗಿರ್ಬೋದು, ಒಂದು ಬೇರೆ ನೀವು ಮತ್ತೊಂದು ಜಾಬ್, ಈ ಜಾಬಿಂದ ಮತ್ತೊಂದು ಜಾಬಿಗೆ ಹೋಗ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ, ಒಂದು ಕೆರಿಯರ್ ವಿಚಾರದಲ್ಲಿ, ಒಂದು ಕೆಲಸದ ವಿಚಾರದಲ್ಲಿ, ಒಂದು ಫೈನಾನ್ಷಿಯಲ್ ವಿಚಾರದಲ್ಲಿ ಒಂದು ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಆ ಬದಲಾವಣೆ ಹೇಗಿರುತ್ತಪ್ಪ ಅಂತ ಹೇಳಿದರೆ, ನೀವು ಆಸೆ ಪಟ್ಟಿದ್ದು, ನಿಮ್ಮ ಮನಸ್ಸಲ್ಲಿ ಯಾವುದಕ್ಕೆ ನೀವು ಹೆಚ್ಚು ಆಸೆ ಪಟ್ಟಿದ್ರಿ, ಯಾವುದಕ್ಕೆ ನೀವು ನನಗೆ ಇದೇ ಆಗಬೇಕು, ನನ್ನ ಮನಸ್ಸಲ್ಲಿ ಇದೇ ಕನಸಿದೆ, ನೀವು ಅಂದ್ಕೊಂಡಿರುವಂತಹ ಕನಸು, ನೀವು ಅಂದ್ಕೊಂಡಿರುವಂಥ ಮ್ಯಾನಿಫೆಸ್ಟೇಷನ್ ನೀವೇನು ಮಾಡ್ಕೊಂಡಿದ್ರೆ ಅದೇ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಬ್ರಹ್ಮಾಂಡ ಹೇಳ್ತಾ ಇದೆ. ಅಂದರೆ ಬ್ರಹ್ಮಾಂಡ ನಿಮಗೆ, ನೀವು ನಂಬಿರುವಂತಹ ದೈವಶಕ್ತಿ, ನೀವು ಅಂದ್ಕೊಂಡಿರುವಂತಹ ಗುರುಗಳಾಗಿರ್ಬೋದು, ನಿಮಗೆ ಒಂದು ಅದ್ಭುತವಾದ ಜರ್ನಿನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಪ್ರಯತ್ನ ಅನ್ನೋದಕ್ಕಿಂತ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅಂದರೆ ನೀವು ಇಲ್ಲಿ ಮೊದಲು ಮೋಸ ಹೋಗಿರ್ಬೋದು, ಬಟ್ ಇಲ್ಲಿ ನಿಮಗೆ ಜಸ್ಟಿಸ್ ಅಂದರೆ ನಿಮಗೆ ಒಂದು ನ್ಯಾಯ ದೇವತೆ ನಿಮ್ಮ ಕಾವಲಾಗಿ ನಿಂತು, ನಿಮಗೆ ಒಂದು ಸಪೋರ್ಟಿವ್ ಆಗಿ ನಿಂತು, ನಿಮಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ, ಒಂದು ಗ್ರೋತನ್ನು ಕೊಡ್ತಾ ಇದ್ದಾರೆ. ಆ ಕೆಲಸ ನಿಮ್ಮದು ಆಗುತ್ತೆ ಅಂತ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ. ಒಂದು ಹೊಸ ಕೆಲಸ ಆಗಿರ್ಬೋದು, ಹೊಸ ಜಾಬ್ ಆಗಿರ್ಬೋದು, ಹೊಸ ಪರಿಚಯ ಆಗಿರ್ಬೋದು, ಈ ರೀತಿಯಾದಂತಹ ನಿಮಗೆ ನಿಮ್ಮ ಕೆರಿಯರಲ್ಲಿ ಒಂದು ಗ್ರೋತನ್ನು ಪಡಿತೀರಾ. ನೀವು ಇಷ್ಟಪಟ್ಟಂತಹ ಕೆಲಸನ ನೀವು ಪಡ್ಕೋತೀರಾ, ನೀವು ಇಷ್ಟಪಟ್ಟಂತೆ ನಿಮ್ಮ ಫೈನಾನ್ಷಿಯಲಿ ಗ್ರೋತ್, ಸಕ್ಸಸ್ಸನ್ನು ಪಡೆಯುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೆಕ್ಸ್ಟ್ ಇನ್ನು ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಒಂದು ನಂಬಿಕೆಯ ಮೇಲೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನಿಮಗೆ ಗೈಡೆನ್ಸ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಅಂದರೆ ಇಲ್ಲಿಯವರೆಗೂ ನನಗೆ ತೊಂದರೆನೇ ಅನುಭವಿಸ್ತಾ ಇದ್ದೀನಿ, ನನಗೆ ಬರೀ ನೋವೇ ಆಗ್ತಾ ಇದೆ ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಂಡು ಆ ಜಾಬಿಂದ ಮತ್ತೆ ನನಗೆ ಆಗೋದೇ ಇಲ್ಲ ಅನ್ನುವಂಥ ಮನಸ್ಥಿತಿ ಏನಾದರೂ ಇಟ್ಕೊಂಡಿದೆ, ಡಿವೈನ್ ಏನು ಹೇಳ್ತಾ ಇದೆ, ಡಿವೈನ್ ಇವಾಗ ಸರಿಯಾದ ದಾರಿಲಿದ್ದೀರಾ. ನಿಮಗೆ ನಿಮ್ಮ ಮನಸ್ಸಲ್ಲಿ ಒಂದು ನಂಬಿಕೆಯನ್ನು ಇಟ್ಟು ಮುಂದೆ ಹೋಗಿ, ನೀವು ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ, ನಿಮ್ಮ ಚಾಣಾಕ್ಷತನದಿಂದ, ನಿಮ್ಮ ಟ್ಯಾಲೆಂಟಿಂದ, ನಿಮ್ಮ ಮೈಂಡ್ ಏನು ಹೇಳುತ್ತೆ, ನಿಮ್ಮ ಸ್ಟ್ರೆಂತ್ ಏನು ಹೇಳುತ್ತೆ, ನೀವು ಮುಂದೆ ಹೋಗೋದಕ್ಕೆ ಯಾವ ರೀತಿಯಾದಂತಹ ಸಪೋರ್ಟ್ ಸಿಗ್ತಾ ಇದೆ, ನೀವು ಯಾವ ದಾರಿಯಲ್ಲಿದ್ದೀರಾ, ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ತಪ್ಪಿದೆಯಾ ಅಂತ ಏನು ಯೋಚನೆ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ನಿಮಗೆ ಒಂದು ನಂಬಿಕೆ ಅನ್ನೋದನ್ನು ಇಡಿ. ಸರಿಯಾದ ಟೈಮ್ ಏನಿದೆ, ಈ ಸರಿಯಾದ ಟೈಮಿಗೆ ನಿಮಗೆ ಏನು ಸಿಗಬೇಕಾಗಿದೆಯೋ ಅದು ನಿಮ್ಮ ಕೈ ಸೇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಡಿವೈನ್ ಪ್ಲ್ಯಾನ್ ಏನಿದೆಯೋ ಅದರ ಪ್ರಕಾರ ನಿಮ್ಮ ಕೆಲಸ ಸರಿಯಾದ ಸಮಯಕ್ಕೆ ಸರಿಯಾದ ಟೈಮಿಗೆ ಅದೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ. ಈ ರೀಡಿಂಗ್ ಯಾರಿಗೆಲ್ಲ
ರೆಸ್ನೇಟ್ ಆಗಿದೆ ಅವರು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಇಷ್ಟ ದೇವರ, ಇಷ್ಟ ದೇವತೆಯ ಅಥವಾ ಇಷ್ಟ ಗುರುಗಳ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಮಾಡುವ ಮುಖಾಂತರ ಈ ಎನರ್ಜಿನೂ ಸಹಿತ ನೀವು ಪಡ್ಕೋಬೋದು. ನಿಮ್ಮ ಜೀವನದಲ್ಲಿ ಒಂದು ಸಂಪತ್ತು, ಸಮೃದ್ಧಿ, ಅಷ್ಟೈಶ್ವರ್ಯಗಳು ಸಹಿತ ನಿಮ್ಮ ಜೀವನಕ್ಕೆ ಬರಲಿ. ನೀವು ಯಾರೆಲ್ಲ ಕೆಲಸ ಬೇಕು, ಜಾಬ್ ಬೇಕು, ನನ್ನ ಕೆರಿಯರ್ ಸಕ್ಸಸ್, ಗ್ರೋತ್ ಅನ್ನೋದು ನನ್ನ ಜೀವನದಲ್ಲಿ ಒಂದು ಜರ್ನಿ ಸ್ಟಾರ್ಟ್ ಆಗಲಿ, ಒಂದು ನ್ಯೂ ಬಿಗಿನಿಂಗ್ ಆಗಲಿ ಅಂತ ಹೇಳಿ ಯಾರೆಲ್ಲ ಇಚ್ಛೆ ಪಡ್ತಾ ಇದ್ದಾರೆ ಅವರೆಲ್ಲರಿಗೂ ಒಂದು ನನ್ನ ಕಡೆಯಿಂದ ಒಂದು ವಿಶ್. ನಿಮ್ಮ ಜೀವನಕ್ಕೆ ಒಂದು ನೀವು ಅಂದ್ಕೊಂಡಿರುವಂಥ ಎಲ್ಲ ಪ್ಲ್ಯಾನ್ಗಳು, ಡಿವೈನ್ ಪ್ಲ್ಯಾನ್ ಏನಿದೆಯೋ ಆ ಪ್ಲ್ಯಾನಿಗೆ ನಿಮಗೆ ಸರಿಯಾದ ದಾರಿ ಸಿಗಲಿ, ಸರಿಯಾದ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.